ಓಪನ್ ಮಾಡಿದೆ, ಒಂದು ಐಬ್ರೋ ಬಂತು. ಐಬ್ರೋ ಮುಗಿಸಿ ಇವಾಗ ನಾನು ಮನೆ ಹತ್ರ ಹೋಗ್ತಿದ್ದೀನಿ. ಮನೆ ಹತ್ರ ಹೋಗಿ ಶಾಪಿಂದ ಮನೆಗೆ ಹೋಗೋಣ. ಅಂದ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಗಾಯ್ಸ್. ನೋಡೋದ ಹೋಗ್ತಾ ನೋಡಿ, ಇಬ್ಬರು ಟಿ ವಿ ಆನ್ ಆಫ್ ಮಾಡಿ ರೂಮ್ ಒಳಗಡೆ ಹೋಗ್ಬಿಟ್ಟ. ಇವರೇ ನನ್ನ ಕೆಲಸ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಏನಂತ ಕೇಳ್ತೀರಾ? ನೋಡಿ ವೆಯ್ಟ್ ಮಾಡಿ ಹೇಳ್ತೀನಿ. ಇದೇ ನೋಡಿ ಫ್ರೆಂಡ್ಸ್ ನನ್ನ ಕೆಲಸ. ನೋಡಿ ವರ್ಕಿಗೆಲ್ಲ ಕೊಟ್ಟಿದ್ದೆ ಆಗಿದೆ. ಇವಾಗ ಸ್ಟಿಚಿಂಗ್ ಮಾಡಬೇಕು, ಕಟಿಂಗ್ ಮಾಡಿಕೊಂಡು. ಇದು ಸ್ಲೀವ್ ಬರುತ್ತೆ, ಇದು ಬ್ಯಾಕ್ ಸೈಡ್ ಬರುತ್ತೆ. ಇದು ಬ್ಯಾಕ್ ಸೈಡ್ ಮತ್ತು ಏನು ಗೊತ್ತಾ, ಇದು ಫ್ರಂಟ್ ಬರುತ್ತೆ. ಓಕೆ, ತುಂಬ ಮಾಡಿಸಿದ್ದೀನಿ, ತುಂಬ ಇದೆ ಆ್ಯಕ್ಚುಲಿ. ಅಂದರೆ ಬೇರೆ ಬೇರೆ ಡಿಸೈನ್ಸ್, ಒಂದೇ ಥರ ಅಲ್ಲ, ಬೇರೆ ಬೇರೆ ಡಿಸೈನ್ ಇದೆ. ಇಲ್ಲಿ ನೋಡಿ, ಇದು ಅಷ್ಟೇ ಬ್ಯಾಕ್ ಸೈಡು. ಮತ್ತು ಇದು ಸೇಮ್ ಫ್ರಂಟ್ ಸೈಡ್ ಬರುತ್ತೆ ಇದು. ಮತ್ತು ಸ್ಲೀವ್ಗೆ ಈ ಥರ ಬಂದಿದೆ, ಈ ಥರ ಬಂದಿದೆ. ಸೇಮ್ ಇದು ಹಾಗೇ ಬ್ಯಾಕ್ ಸೈಡ್ ಬಂದಿದೆ. ಬಟ್ ತುಂಬ ಅಂದರೆ ತುಂಬ ಸಿಂಪಲ್ ಡಿಸೈನ್ ಕೇಳಿದ್ರು ಅವರು. ಇದು ಹಾಗೇ ಫ್ರಂಟ್ ಇದೆ, ಈ ಥರ ಬಂದಿದೆ. ಸ್ಲೀವ್ಗೆ ಅವರು ಬೇರೆ ಏನು ಬೇಡ ಅಂತ ಹೇಳಿದರು ಅಂತ ಹೇಳಿ ನಾನು ಈ ಥರ ಮಾಡಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿಸಿದ್ದೀನಿ. ಅವ್ರು ಏನು ಬೇಡ ನನಗೆ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಈ ಥರ ಮಾಡಿಸ್ಕೊಟ್ಟಿದ್ದೀನಿ. ಇನ್ನೂ ಇದೆ, ಬಟ್ ಇದು ನಾನೇ ಮಾಡಿಸಿದ್ದು. ಸ್ಟಿಚಿಂಗು ಕೂಡ ನಾನೇ ಮಾಡಿದ್ದು. ನೋಡಿ ಈ ಥರ ಇದೆ. ಇದು ಅಷ್ಟೇ ಸೇಮ್ ಸ್ಲೀವ್ ಹತ್ರ ಈ ಥರ ಇದೆ. ಫ್ರಂಟ್ ಈ ಥರ ಬಂದಿದೆ. ಇದು ಆಲ್ಮೋಸ್ಟ್ ಎಲ್ಲ ನಾನು ಟೈಮ್ ಇರಲ್ಲ ಅಂತ ನಾನು ಹಾಗಾಗಿ ಅಲ್ಲೇ ಒಂದು ವರ್ಕ್ ಮಾಡಿಸಿ ಸ್ಟಿಚ್ ಮಾಡ್ಕೋತೀನಿ ನಾನೇ. ಬಟ್ ನಂದು ಬೇರೆ ಬೇರೆ ಕೆಲಸ ಇರುತ್ತಲ್ಲ, ಆರ್ಡರ್ಗಳಿಗೆ ಹೋಗ್ತೀನಿ ಅಂತೇಳಿ ಇದೆ ನನ್ನ ಕೆಲಸ ಫ್ರೆಂಡ್ಸ್. ಬಟ್ ಇನ್ನೂ ಇದೆ, ಬಟ್ ಹೋಗ್ತಾ ತೋರಿಸ್ತಾ ಇರ್ತೀನಿ ಯಾವ ಥರ ಏನು ಅಂತ. ಇವಾಗ ಇದನ್ನು ಕಟಿಂಗ್ ಮಾಡೋಣ. ಓಕೆ, ಇದು ಹಾಗೆ ಫ್ರೆಂಡ್ಸ್ ಕ್ರೋಸರ್ ಡಿಸೈನ್ ಹಾಕಿಟ್ಟಿದ್ದೀನಿ. ಇನ್ನು ಇದಕ್ಕೆ ಸಣ್ಣದು ಗುಂಡೆ ಹಾಕಬೇಕು. ಸದ್ಯಕ್ಕೆ ಇನ್ನೂ ಹಾಕಿಲ್ಲ, ಹಾಕಬೇಕು, ಸ್ಟಾರ್ಟ್ ಮಾಡ್ತೀನಿ. ಬಟ್ ಇದನ್ನೆಲ್ಲ ಫಸ್ಟು ಸ್ಟಿಚ್ ಮಾಡ್ಕೊಳ್ಳೋಕೆ ಇದು ಮಾಡೋಣ. ಲಾಸ್ಟಲ್ಲಿ ಇದನ್ನು ಹಾಕೋಣ. ತುಂಬ ನನಗೇನೋ ಇಷ್ಟ ಆಯಿತು, ನಾನು ಹಾಕಿದ್ದೀನಿ. ನಿಮಗೆ ಹೇಗೆ ಚೆನ್ನಾಗಿದೆಯಾ, ಇಷ್ಟ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ಇದು ಹಾಗೇ ಹ್ಯಾಂಡ್ ವರ್ಕ್ ಅಂತ ತುಂಬ ಚೆನ್ನಾಗಿದೆ. ಇದು ವೈಟ್ ಕ್ರೀಮ್ ಕಲರ್ ಸ್ಯಾರಿ ಬಂದಿರೋದ್ರಿಂದ ನಾವು ಅದನ್ನು ಕಾಂಬಿನೇಷನ್ ಆಗಿ ತಗೊಂಡು ಈ ಥರ ವರ್ಕ್ ಮಾಡ್ತಿದ್ವಿ. ಸ್ಲೀವ್ಗೆ ಈ ಥರ ಬರುತ್ತೆ. ಸೇಮ್ ಬ್ಯಾಕ್ ಸೈಡು ನೋಡಿ, ಬ್ಯಾಕ್ ಸೈಡ್ ಕೂಡ ಅದೇ ಥರನೇ. ಬ್ಯಾಕ್ ಸೈಡ್ ಇದೇ ಥರ ಬಂದಿದೆ, ಚೆನ್ನಾಗಿ ಬಂದಿದೆ ಫ್ಲವರು. ಸೈಡಲ್ಲಿ ಸಣ್ಣ ಬೂಟ ಬಂದಿದೆ. ಮತ್ತು ಇದು ಟ್ಯಾಗ್ಗೆ ಹಾಕೋದು, ಅದೇನಂತಾರೆ ನನಗೆ ಗೊತ್ತಿಲ್ಲ. ಟ್ಯಾಗ್ಗೆ ಹಿಂದಗಡೆ ದಂಡೆ ಹಾಕ್ತೀವಲ್ಲ ಅದು. ಇದು ಫ್ರಂಟು ಹಾಗೆ ಬಂದಿದೆ ಫ್ರೆಂಡ್ಸ್. ಇದು ಫ್ರಂಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಫ್ರಂಟ್ ಕೂಡ ತುಂಬ ಚೆನ್ನಾಗಿದೆ. ಫ್ರಂಟ್ ಹೀಗಿದೆ. ಇದಿಷ್ಟು ಬ್ಲೌಸ್ ಇವತ್ತು ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ನನ್ನ ಮಗನ ಲೈನಿಂಗ್ ಥರ ಕೇಳಿದ್ದೀನಿ, ತಂದ ತಕ್ಷಣ ಮುಗೀತು, ಕಟ್ ಮಾಡಿ ಸ್ಟಿಚ್ ಮಾಡೋದು. ಇದು ಕೂಡ ಸ್ಯಾರಿ ಕುಚ್ಚು ಹಾಕಿಟ್ಟಿದ್ದೀನಿ. ನೋಡಿ ಹೇಗಿದೆ ಅಂತ ನನಗೆ ಒಂದು ಕಾಮೆಂಟ್ ಮಾಡಿ ಸಾಕು, ಚೆನ್ನಾಗಿದೆ ಅಲ್ವಾ ಅಂತ. ಇದು ನೋಡಿ ತೋರಿಸ್ತೀನಿ. ನೋಡಿ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಹಾಕ್ಬೇಕಾದ್ರೇ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನೋಡಿ ನನಗೆ ಬೆಳಗ್ಗೆ ಸಾಲ್ತಾ ಇಲ್ಲ, ಸೈಡಿಗೆ ನಿಂತ್ಕೊಂಡು ಇದು ಮಾಡೋದ್ರಿಂದ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ. ಸ್ಯಾರಿ ಬಂದ್ಬಿಟ್ಟು ಈ ಥರ ಇದೆ. ಅದೇ ಹ್ಯಾಂಡ್ ವರ್ಕ್ ತೋರಿಸಿದ್ನಲ್ಲ ಅದ್ರದ್ದು. ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದೆ ಅಂತ ತೋರಿಸಿ.
ನಾನು ಇದನ್ನು ಮನೆಯಲ್ಲೂ ಕೂಡ ಮಾಡ್ಕೊತೀನಿ. ಜಾಸ್ತಿ ನಾನು ಮನೇಲೇ ಸ್ಯಾರಿ ಕುಚ್ಚೆಲ್ಲ ಹಾಕ್ಕೊಳ್ಳೋದು. ಆಲ್ಮೋಸ್ಟು ಮನೇಲೇ ನಾನೆಲ್ಲ ಕೆಲಸ ಮುಗಿಸೋದು. ಸ್ವಲ್ಪ ಪಾರ್ಲರ್ಗೆಲ್ಲ ಇದ್ದಾಗ ಆ ಕಡೆ ಈ ಕಡೆ ನೋಡ್ಕೊಡ್ತೀನಿ ಕೆಲಸ ಇದ್ದರೆ. ಇಲ್ಲ ಅಂದರೆ ನನ್ನ ಟೈಮ್ ಕೂಡ ತುಂಬ ವೇಸ್ಟ್ ಮಾಡಲ್ಲ. ಆ ಟೈಮಿಂಗ್ಸಲ್ಲಿ ನನಗೆ ಏನು ಕೆಲಸ ಆಗುತ್ತೋ ಅದನ್ನು ಒಂದೊಂದು ಮಾಡ್ಕೊತಾ ಇರ್ತೀನಿ. ನನಗೆ ಇದೆಲ್ಲ ಆರ್ಡರ್ ಒಟ್ಟೊಟ್ಟಿಗೆ ಬರುತ್ತಲ್ಲ, ಸ್ಟಿಚಿಂಗ್ ಆರ್ಡ್ರ್ ಕೂಡ ಬರುತ್ತೆ. ನಾನು ಅದನ್ನು ಮಾಡ್ಕೊತಾ ಇರ್ತೀನಿ. ನೋಡಿ, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಫ್ರೆಂಡ್ಸ್, ಹೇಗಿದೆ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಬೆಳಕಲ್ಲಿ. ನೋಡಿ, ರಿಂಗ್ ಇದು ನಾನು ಹೀಗೆ ಕೋಲ್ಡಿಂಗ್ ಮಾಡಿ ಅದನ್ನು ಎತ್ತಿಕ್ಕೋದು. ಅವರಿಗೆ ಒಂದು ಕುಚ್ಚು ಕೂಡ ಏನು ಇದಾಗಬಾರ್ದು ಅಂತ ಇಲ್ಲಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಅವ್ರು ಹೇಗೆ ಕೊಟ್ಟಿದ್ರು ಹಾಗೆ ರೆಡಿ ಮಾಡಿ ಅವ್ರು ಇದರಲ್ಲೇ ಇಡ್ತೀನಿ. ನಾನು ನನ್ನ ಮಗನ ಲೈನಿಂಗ್ ತರ್ಸೋಕ್ಕೆ ಕಳಿಸಿದ್ದೀನಿ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಬ್ಲೌಸ್ ಕೂಡ ಇವಾಗ ಸ್ಟಿಚ್ ಮಾಡಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಗೊಂಡೆ ಹಾಕ್ಕೊಳ್ಳೋಣ. ಸ್ಯಾರಿಗೆ ಸೆಳ್ಳಿ ಗೊಂಡೆ ಬೇಕಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ರೆಡಿ ಮಾಡಿಕೊಂಡಿದ್ದೀನಿ ಎಲ್ಲ ಪೂರ್ತಿಯಾಗಿ. ಈಗ ಇಟ್ಕೊಂಡು ನಾನು ಈಗ ಇಟ್ಕೊಂಡಿರ್ತೀನಿ ನಾನು ಅದನ್ನು ಹಾಕೋಕ್ಕೋಸ್ಕರ. ನೋಡಿ, ಇದು ಹಾಗೆಯೇ ಅವರು ಕೇಳಿದರು ಈ ಥರ ಹಾಕಿ ಅಂತ. ನಾನು ಇನ್ನೂ ಇದಕ್ಕೆ ಒಂದೊಂದು ಬೀಡ್ಸ್ ಸಹ ಹಾಕ್ತೀನಿ. ಬಾಲ್ ಚೈನ್ ಬರುತ್ತಲ್ಲ, ಅದು ಹಾಕ್ತೀನಿ. ನಾನು ಆಲ್ರೆಡಿ ದಾರ ರೆಡಿ ಮಾಡಿಟ್ಟಿದ್ದ ನನ್ನ ಮಗ. ನೋಡಿ, ನನ್ನ ಮಗ ಕುಚ್ಚಿಗೆಲ್ಲ ಈ ಥರ ರೆಡಿ ಮಾಡಿಟ್ಟಿದ್ದಾನೆ. ಇಟ್ಟಿರೋದು ಇವಾಗ ನಾನು ಇದನ್ನು ರೆಡಿ ಮಾಡಿಟ್ಟಿದ್ದಾನೆ. ನಾನು ಅದನ್ನು ಇವಾಗ ಹಾಕ್ಕೋಬೇಕು. ಗುಂಡೆಗೆ ಹಾಕೋತೀನಿ ನಾನು. ನನಗೆ ಸಮಯ ಅನ್ನೋದು ವೇಸ್ಟ್ ಮಾಡೋದಂತೂ ಸ್ವಲ್ಪ ಇಷ್ಟ ಇಲ್ಲ. ನಾನು 10 ಮಿನಿಟ್ಸು ಇನ್ಸ್ಟಾ ಇಟ್ಕೊಂಡ್ರೆ ನೋಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಆದರೆ ನಾನು ನೋಡೋಕ್ಕೆ ಹೋಗಲ್ಲ. ಬಟ್ ಕೆಲಸ ಇನ್ ಟೈಮ್ಗೆ ಆಗ್ಬಿಡ್ಬೇಕಲ್ಲ ಕಸ್ಟಮರ್ಸ್ಗೆ. ಅವರು ನಮಗೆ ಈ ಟೈಮ್ ಬೇಕು ಅಂತ ಕೊಟ್ಟಿರ್ತಾರೆ. ಆ ಟೈಮ್ ಕೊಡೋದು ಒಂದು ಒಳ್ಳೆ ಇದಲ್ವಾ. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೋತಿದ್ದೀನಿ. ಕ್ರೋಸ ಅಂದರೆ ಕ್ರೋಸ ಹಾಕಿರ್ತೀವಲ್ಲ, ಅದೇ ತುಂಬ ಟೈಮ್ ಇಡ್ತಿರುತ್ತೆ. ಹಾಗಾಗಿ ನಮಗೆ ಗೊಂಡೆ ಹಾಕೋದಕ್ಕೆ ಜಾಸ್ತಿ ಗೊಂಡೆ ಇರೋದು ತಗೊಳ್ಳಲ್ಲ. ಸ್ವಲ್ಪ ಸ್ವಲ್ಪ ಗೊಂಡೆ ಮಧ್ಯೆ ಮಧ್ಯೆ ಆರ್ಚ್ ಬಂದಿರೋದಲ್ಲ, ಸೊ ಹಾಗಾಗಿ ನಮಗೆ ಇದು ಗೊಂಡೆ ಅವಶ್ಯಕತೆ ಇಲ್ಲ. ನಾನು ಚಿಕ್ಕದಾಗಿ ಲಾಗ್ ಮಾಡೋಣ ಅಂತೇಳಿ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಮಾಡೋದ ಅಂದ್ಕೊತಾ ಇದ್ದೆ, ಬಟ್ ಟೈಮ್ ಸಾಕಾಗ್ತಾ ಇರಲಿಲ್ಲ ನನಗೆ. ಇದೆಲ್ಲ ಬರಲ್ಲ ಫ್ರೆಂಡ್ಸ್, ಸೆಟ್ಟಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ನಮಗೆಲ್ಲ ತುಂಬ ದೂರ. ನಾವೆಲ್ಲ ಕೆಲಸದ ಕಡೆ ತುಂಬ ಇಂಟ್ರೆಸ್ಟ್ ಕೊಟ್ಟಿರ್ತೀವಿ. ಟೈಮ್ ಸಿಗ್ತಾ ಒಂದೇ ರೀಲ್ಸ್ ಮಾಡ್ತಾಯಿರ್ತೀವಿ. ಅದು ಬರಲ್ಲ, ಗೊತ್ತಿರೋಟ್ಟು ಮಾಡ್ತಾರೆ ಫ್ರೆಂಡ್ಸ್. ಬಟ್ ನೋಡಿ, ನಾನು ಹೀಗೆ ಹಾಕೋದು. ಕೆಲವೊಬ್ಬರು ಒಂದೊಂದು ಥರ ಒಂದೊಂದು ಹಾಕ್ತಾರೆ, ಬಟ್ ನಾನು ಇದೇ ಥರ ಹಾಕೋದು. ಏನಮ್ಮ ಚಪಾತಿ ತಿನ್ನೋಕು? ನೋಡಿ, ಹೀಗೆ ಬಂದಿದೆ ಒಂದು ಗೊಂಡೆ. ಹಿಂಗೆ ಬಂದಿದೆ ನೋಡಿ, ಈ ಥರ ಬಂದಿದೆ. ಮಧ್ಯ ಮಧ್ಯೆ ಈ ಥರ ಬರುತ್ತೆ. ಎಲ್ಲ ಪೂರ್ತಿ ಮಧ್ಯ ಮಧ್ಯೆ ಈ ಥರ ಬರುತ್ತೆ. ಹಾಕ್ತಾ ಇರ್ತೀನಿ ನೋಡಿ. ಡಿಸ್ಟರ್ಬೆನ್ಸ್ ತುಂಬ ಇದೆ ಫ್ರೆಂಡ್ಸ್. ಇಲ್ಲಿ ಎದುರುಗಡೆ ಅಂಗಡಿ ಇದ್ದಾರಲ್ಲ, ಅವರು ಹತ್ರ ಮೇನ್ ರೋಡಿಗೆ ನಮ್ಮ ಮನೆ ಹತ್ರ ಸೌಂಡು ಕೇಳ್ತಾ ಇರುತ್ತೆ ಫ್ರೆಂಡ್ಸ್. ನನಗೆ ಚೂರು ಕೇಳಿಸುತ್ತೆ. ಮೇನ್ ರೋಡಲ್ಲಿ ಇದೆಯಲ್ಲ ಮನೆ, ಹಾಗಾಗಿ
ಅನ್ಕೋತಾ ಇದ್ದೆ ನಾನು ತುಂಬ ದಿನದಿಂದ ಮಾಡೋಣ ಅಂತ, ಬಟ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಬಟ್ ಎಲ್ಲ ನಾನು ಯೋಚನೆ ಮಾಡ್ತಾಯಿದ್ದೆ ಏನು ಅಂದ್ಬಿಡ್ತಾರೋ ಏನು ಮಾತಾಡ್ತಾರೋ ಅಂತ. ಬಟ್ ಹಿಂಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಫ್ರೆಂಡ್ಸ್, ಮಾಡ್ತಾ ಏಕೆಂದರೆ ನಮಗೆ ಬಂದಾಗೆ ನಾವು ಇರಬೇಕಲ್ಲ. ಹಾಗಾಗಿ ಬಟ್ ನನ್ನ ಕೆಲಸ ಇದೇ ಇರೋದ್ರಿಂದ ಮಾಡೋದ ಅಂತ ಅಂದ್ಕೊಂಡು ತುಂಬ ದಿನದಿಂದ ಅನ್ಕೋತಾ ಇದೆ, ಬಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಈ ಕಡೆಯಿಂದ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಆ ಕಡೆಯಿಂದ ನೋಡಿ 2 ಗುಂಡೆ ಹಾಕ್ತೆ. ಬಟ್ ಕಲರ್ ಅದು ಸ್ವಲ್ಪ ಇದ್ದಿದ್ದರಿಂದ ಕಾಣಿಸ್ತಾ ಇಲ್ಲ ನಿಮಗೆ. ಆ್ಯಕ್ಚುಲಿ ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ. 2 ಗುಂಡೆ ಹಾಕ್ತೆ, ಆರ್ಚ್ ಆಗಿದೆ. ಮಧ್ಯ ಒಂದು ಬೀಡ್ಸ್ ಕೊಟ್ಟಿದ್ದೀನಿ, ಅದ್ರ ಮಧ್ಯ ಒಂದು ಎಲೆ ಬೀಡ್ಸ್ ಕೊಟ್ಟಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಬಟ್ ನಾನು ಲೈಟಿಂಗ್ ಎಲ್ಲ ಸೆಟ್ ಮಾಡ್ಕೊಂಡಿಲ್ಲ, ನ್ಯಾಚುರಲಾಗಿ ಏನಿದೆ ಅದನ್ನೇ ಮಾಡ್ತಾಯಿದ್ದೀನಿ. ನೋಡಿ ಈಗ ಕಾಣಿಸ್ತಾ ಇದೆ. ಬಟ್ ಇದು ಬಂದು ಸ್ವಲ್ಪ ಈ ಗ್ರೀನ್ ಇದೆ, ಮ್ಯಾಚ್ ಆಗ್ತಿದೆ. ನೋಡಿ ಮಧ್ಯ ಒಂದು ಬೀಡ್ಸ್ ಕೊಟ್ಟಿದ್ದೀನಿ, ಆರ್ಚ್ ಹಾಕಿದ್ದೀನಿ. ನೋಡಿ ಚೆನ್ನಾಗಿದೆ ಅನ್ಕೋತೀನಿ. ಬಟ್ ನಾನು ಹಾಕೋದೇ ಹೀಗೆ. ಈ ಕಡೆ ಬೆಳಕು ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್, ಆ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಫಸ್ಟ್ ಮೆಜರ್ಮೆಂಟ್ ತಗೋತೀನಿ. ಮೆಜರ್ಮೆಂಟ್ ತಗೊಂಡು ಮಾಡಿ ಆಮೇಲೆ ಕಟ್ ಮಾಡೋದು. ಒಬ್ಬೊಬ್ಬರು ಅವ್ರವ್ರಿಗೆ ಗೊತ್ತಿರೋ ರೀತಿಲಿ ಅವರವರು ಇದನ್ನು ಸ್ಟಿಚಿಂಗು ಮೆಜರ್ಮೆಂಟ್ ತಗೋತಾರೆ. ನನಗೆ ಗೊತ್ತಿರೋ ಪ್ರಕಾರ ನಾನು ತಗೋತೀನಿ. ನಾನು ಒಟ್ಟಿಗೆ 2 ಬ್ಲೌಸ್ ಒಬ್ಬರದೇ ಮೆಜರ್ಮೆಂಟ್ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ 2 ಪೀಸ್ನ ಒಟ್ಟಿಗೆ ಇಟ್ಟು ಕಟ್ಟಿಂಗ್ ಮಾಡ್ತೀನಿ. ಸೊ ಈಗ ಮೆಜರ್ಮೆಂಟು ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ತೊಗೊಂಡು ನೆಕ್ಸ್ಟ್ ಆ ಬ್ಲೌಸ್ಗೂ ಕೂಡ ಮೆಜರ್ಮೆಂಟ್ ತಗೋಬೇಕಲ್ಲ, ಸೇಮ್ ಮೆಜರ್ಮೆಂಟ್ ತಗೋಬೇಕು. ಅದು ಒಟ್ಟಿಗೆ ಇದು ಮಾಡ್ತಾ ಇರೋದ್ರಿಂದ 35 ಸೆಂಟಿಮೀಟರ್. ಸೊ ನಾನೀಗ 2 ಪೀಸು ಕೂಡ ಹೇಗೆ ಇಟ್ಕೊಂಡಿದ್ದೀನಿ ಅಂದರೆ ಸೇಮ್ ಮೆಜರ್ಮೆಂಟು, ಒಂದೇ ಮೆಜರ್ಮೆಂಟು, ಒಂದೇ ಬ್ಲೌಸ್ ಸ್ಟಿಚಿಂಗ್ ಆಗಿರೋದ್ರಿಂದ ನಾನು 2 ಮೆಜರ್ಮೆಂಟ್ ಕೂಡ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು ನಾವು. ಹಾಗಾಗಿ ನಾನು ಮೆಜರ್ಮೆಂಟ್ ಮಾರ್ಕ್ ಹಾಕ್ಕೊಂಡು ಹಿಂಗೆ ಸ್ಟಿಚ್ ಮಾಡೋಕ್ಕೆ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ನಾನು ಕಷ್ಟ ಆಗುತ್ತೆ ಆದರೂ ಮಾಡ್ತೀನಿ, ಜೀವನ ಎಲ್ಲ ಮಾಡಲೇಬೇಕು. ಹಾಗಾಗಿ ಮಾಡ್ತಿದ್ದೀನಿ. ಏನೋ ಒಂದು ನನಗೆ ಕಾಲಿಗೆ ಎಂತ ಕೂರೋಕ್ಕಾಗಲ್ಲ, ಇಷ್ಟ ಆಗಲ್ಲ. ಬಟ್ ನನಗದೆಲ್ಲ. ಸೊ ಸಂಜೆ ನನ್ನ ಫ್ರೆಂಡು ಮಗನ ಬರ್ಡೇ ಇದೆ, ಹೋಗಬೇಕು. ಸೊ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಒಂದೇ ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ, ಪೀಸ್ ಇಟ್ಕೊಂಡು ಹಾಕ್ಕೊತೀನಿ. ನಾನು ಈ ಥರ ಮೆಜರ್ಮೆಂಟ್ ತಗೊಳ್ಬಿಡ್ತೀನಿ, ಮಾರ್ಕ್ ಮಾಡಿಕೊಂಡು ಒಂದು ಸರಿ ಸ್ಕೇಲಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಒಟ್ಟಿಗೆ ಮಾರ್ಕ್ ಮಾಡ್ಕೊಬಿಡ್ತೀನಿ. ಅದೇ ಸ್ಕೇಲಲ್ಲಿ ಹೇಳ್ಕೊಂಡ್ರೆ ಈಸಿ ಆಗುತ್ತೆ. ಓಕೆ, ಸೊ ಇವತ್ತು ಇಷ್ಟು ಮಾಡ್ಕೊಬಿಟ್ರೆ ಅವ್ರ ಬರ್ಡೇಗೆ ಹೋಗ್ಬೋದು. ಸ್ಟಿಚ್ ಮಾಡ್ಕೊಬಿಟ್ರೆ ಸದ್ಯಕ್ಕೆ, ಇಲ್ಲ ಅಂದರೆ ಸಂಜೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಈಗ ಇದನ್ನು ಮಾಡಿದ್ರೆ ಮುಗಿಸ್ಕೊಂಡ್ರೆ ಹೋಗ್ಬೋದು, ಬೇಗ ರೆಡಿ ಆಗ್ಬಿಟ್ಟು ನಾನು ನನ್ನ ಮಕ್ಕಳೆಲ್ಲ ರೆಡಿಯಾಗಿ ಹೋಗ್ಬೋದು. ನೋಡಿ ಈಗ ಇದೆಲ್ಲ ಮಾಡ್ತಾ ವಿಡಿಯೋ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ. ನಾನೊಬ್ಬಳೇ ಎಲ್ಲ ಮಾಡೋಕ್ಕಾಗಲ್ಲ ಅಂತಲೇ ಸೊ ನಾನು ವಿಡಿಯೋ ಮಾಡ್ತಾಯಿರಲಿಲ್ಲ. ನನಗೂ ತುಂಬ ದಿನದಿಂದ ಆಸೆ ಫ್ರೆಂಡ್ಸ್ ಇದೆಲ್ಲ ಮಾಡೋದ ಅಂತ, ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಅಂತೂ ಇಂತೂ ಪ್ರಯತ್ನ ಪಡೋಣ, ಮಾಡಲೇಬೇಕಿದ್ದನ್ನು ಅಂತ ಮಾಡ್ತಾಯಿದ್ದೀನಿ. ನಾನು ಇದೆಲ್ಲ ಮೆಜರ್ಮೆಂಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಮೆಜರ್ಮೆಂಟ್ ಎಲ್ಲ
ಮುಗೀತು. ಮಾರ್ಕ್ ಮಾಡಿಕೊಂಡು ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ. ಒಂದು ನ್ಯಾಚ್ ಹಾಕೋದ್ರಿಂದ ನಮಗೆ ಅದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಒಂದೊಂದು ನ್ಯಾಚ್ ಹಾಕ್ಕೋಬೇಕಾಗುತ್ತೆ. ಅದೇನಂತಾರ ಗೊತ್ತಿಲ್ಲ, ನಾನು ಗೊತ್ತಿರೋದು ನಾನು ಹೇಳ್ತೀನಿ. ಮಾರ್ಕ್ ಮಾಡಿರೋ ಜಾಗಕ್ಕೆ ಈ ಥರ ಒಂದು ಕತ್ತಲು ಈ ಥರ ಮಾಡ್ತೀನಿ. ಗೊತ್ತಾಗಬೇಕಲ್ಲ, ಸೊ ನಮಗೆ ಮಾಡ್ತೀವಿ ಅದೇ ಮೆಜರ್ಮೆಂಟ್ಗೆ ಒಂದು ಸಿಂಗಲ್ ಹಾಕ್ಕೊಂಡ್ರೆ ಆ ಥರ ನಾವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ಕೆಳಗಡೆನೂ ನಾವು ಮಾರ್ಕ್ ಮಾಡಿರಲ್ಲ, ಹಾಗಾಗಿ ಈ ಥರ ಹಾಕೋಬೇಕಾಗುತ್ತೆ ಸ್ಟಿಚಿಂಗ್ಗೆ. ಕಾಣಿಸ್ತಾ ಇದೆ. ನೋಡಿ, 2 ಪೀಸ್ ಒಟ್ಟೊಟ್ಟಿಗೆ ಕಟ್ಟಾಯಿತು. ಇವಾಗ ಪೂರ್ತಿ 2 ಪೀಸ್ ಒಟ್ಟೆ ಕಟ್ಟಾಗಿದೆ. 2 ಪೀಸ್ ಒಟ್ಟಿಗೆ ಕಟ್ಟಾಕಿದಾಗ ನಮಗೆ ನೋಡಿ ಟೈಮ್ ಸೇವ್ ಆಗುತ್ತಲ್ವಾ. ಈಗ ಅದಕ್ಕೊಂದು ಸರಿ ಮಾರ್ಕ್ ಮಾಡಿ, ಇದಕ್ಕೊಂದು ಸರಿ ಮಾರ್ಕ್ ಮಾಡಿ. ನಾನು 3-4 ಒಟ್ಟೊಟ್ಟಿಗೆ ಒಂದೇ ಮೆಜರ್ಮೆಂಟ್ ಇದ್ದರೆ ಒಟ್ಟೊಟ್ಟಿಗೆ ಕಟ್ ಮಾಡ್ತೀನಿ. ಆಮೇಲೆ ನಮಗೆ ಇದೆಯಲ್ಲ, ಇದನ್ನು ಇಟ್ಕೊಂಡು ಕಟ್ ಮಾಡ್ಕೊತೀನಿ ಒಟ್ಟಿಗೆ. ಈಗ ನಮಗೆ ಡಿಸೈನ್ಗೆ ಬೇಕಲ್ಲ ಹಾಗೆ ಇಟ್ಕೊಂಡಿರೋದ. ಒಂದು ಪೀಸ್ ಹೀಗೆ ಬಂದಿದೆ. ಹೀಗೆ ಇಟ್ಕೊಂಡು ಮೆಜರ್ಮೆಂಟನ್ನು ಮಾಡಿ ಕಟ್ ಮಾಡ್ತೀನಿ. ನೋಡಿ ಕಟ್ಟಾಗಿ ಹೀಗೆ ಇಟ್ಕೊಳ್ತಾ ಇದ್ದೀನಿ. ಒಂದು ಪೀಸ್ ಇಟ್ಕೊಂಡು ಅದೇ ಹಾಗೆ ಇಡಲ್ಲ, ಫುಲ್ಲಾಗಿದೆ ನೋಡಿ, ಹೀಗೆ ಕಾಣಿಸ್ತಿದೆ ನೋಡಿ, ಈಗ ಕಾಣಿಸ್ತಾ ಇದೆ. ಬಟ್ ಇದಕ್ಕೆ ಇನ್ನೊಂದು ಬಾಲ್ ಚೈನ್ ಹಾಕಬೇಕು. ಬಾಲ್ ಚೈನ್ ಹಾಕಿಲ್ಲ, ಸಾಮಾನು ಹಾಕೊಂತೀನಿ. ಅದೇ ನನ್ನ ಮಗ ಲೈನಿಂಗ್ ಥರ ಅಷ್ಟರಲ್ಲಿ ಇಷ್ಟೂ ಮಾಡಿಟ್ಕೊಂಡೆ, ಕೊಂಡೆ ಹಾಕಿಟ್ಕೊಂಡಿದ್ದೀನಿ. ನಿಮಗೆ ಬೆಳಿ ಕಾಣಿಸ್ತದೆ ಇಷ್ಟು. ಇನ್ನೊಂದು ಬಾಲ್ ಚೈನ್ ಇಲ್ಲಿಗೆ ಹಾಕಬೇಕು, ಹಾಕ್ಬಿಡ್ತೀನಿ. ಅದನ್ನು ಆಮೇಲೆ ಮಾಡ್ತೀನಿ. ವರ್ಕಿಂಗ್ ಆಗಿರೋದ್ರಿಂದ ಇದೊಂದು ಕಡೆ ಅದೊಂದು ಕಡೆ ಇರುತ್ತೆ. ಫ್ರಂಟ್ ಒಂದು ಸೈಡು, ಈ ಫ್ರಂಟ್ ಒಂದು ಸೈಡ್, ಆ ಫ್ರಂಟ್ ಒಂದು ಸೈಡ್ ಇರುತ್ತೆ. ಸೊ ನಾವು ಎರಡೂ ಮಾರ್ಕ್ ಮಾಡಿ ಎರಡೂ ಕರೆಕ್ಟಾಗಿ ನಾವು ತಗೋಬೇಕಾಗುತ್ತೆ. ಹಾಗಾಗಿ ಎಲ್ಲ ಫಸ್ಟೇ ರೆಡಿ ಮಾಡ್ಕೊಂಡು ಒಂದು ಸಾರಿ ಕುತ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಆಗಿಬಿಡುತ್ತೆ. ಅನ್ಕೋತಿಂದಲೇ ಕಾಣಿಸ್ತಾರೆ ಅಂತ. ಬಟ್ ಅದಕ್ಕೆ ಆಮೇಲೆ ರೆಡಿ ಮಾಡೋಣ. ಈಗ ಸದ್ಯಕ್ಕೆ ಈಗ ಇನ್ನೊಂದು ಫ್ರಂಟ್ ಸೈಡ್ ಇದೆಯಲ್ಲ ಈ ಪೀಸಲ್ಲಿ, ಆ ಫ್ರಂಟ್ ಸೈಡ್ ಪೀಸ್ ಕೂಡ ಕಟ್ ಮಾಡ್ಕೊಬೋದು. ಫ್ರಂಟು 2 ಸೈಡು ಕಟ್ಟಾಗಿದೆ. ಫ್ರಂಟ್ 2 ಸೈಡು ರೆಡಿಯಾಗಿದೆ. ಇವಾಗ ಸ್ಲೀವ್ ಒಂದು ಕಟ್ ಮಾಡ್ಕೋಬೇಕು. ಸ್ಲೀವ್ ಕಟ್ ಮಾಡಿಕೊಂಡು ಒಂದೇ ಸಾರಿ ಸ್ಲೀವ್ ಕಟ್ ಮಾಡ್ಕೊಬೇಕು ಪೀಸಲ್ಲಿ. ನೋಡಿ ಒಟ್ಟಿಗೆ 2 ಸ್ಲೀವ್ ಕೂಡ ಕಟ್ಟಾಯಿತು. ಸೇಮ್ ಇದು ಹಾಗೆ ನಾನು ತಗೊಂಡು ಕಟ್ ಮಾಡ್ಕೊಂಡಿರೋದು ಇದಾಗಿದೆ. ಸ್ಲೀವ್ ಕೂಡ ಒಟ್ಟಿಗೆ ಕಟ್ಟಾಯಿತು. ಈಗ ನೆಕ್ಸ್ಟ್ ಇನ್ನೊಂದು ಸ್ಲೀವ್ ಕಟ್ ಮಾಡ್ಕೊಂಬಿಟ್ರೆ ಇಲ್ಲಿಗೆ ಮುಗೀತು.
ಸೇಮ್ ಅದನ್ನು ಏನಿದೆ ಮೆಜರ್ಮೆಂಟ್ ಅದನ್ನು ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಎರಡು ಸಹ ಬೈಟ್ ಪಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ನಾವು ಒಂದು ಸಾರಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತು ಅಂದರೆ ಆರಾಮಾಗಿ ಕುತ್ಕೊಂಡು ಹೊಲಿಬೋದು. ಯಾವುದೇ ಥರ ನಮಗೆ ಎದ್ದು ಕುತ್ಕೊಂಡು ಕಟ್ ಮಾಡ್ಕೊಳ್ಳೋವಂಥದ್ದು ಇದ್ದಿರಲ್ಲ. ಸೊ ನಾನು ಎಲ್ಲನೂ ಸಹ ಕಟ್ ಮಾಡಿ ಒಂದು ಟೈಮ್ ಕುತ್ಕೋತೀನಿ. ಹಿಂಗೆ ಹೋಗಿ ಮಿಷಿನಲ್ಲಿ ಕುತ್ಕೊಂಡ್ರೆ ಸಾಕು, ನಾವು ಸ್ಟಿಚ್ ಮಾಡ್ತಾ ಹೋಗ್ಬೋದು. ನೋಡಿ ಸ್ಲೀವು, ಹುಕ್ಸ್ ಪಟ್ಟಿ ಪ್ರತಿಯೊಂದನ್ನು ಈ ಥರ ಡಿವೈಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಗುತ್ತೆ ನಮಗೆ ಪೀಸಸ್ಸು. ಆವಾಗ ಸ್ಟಿಚ್ ಮಾಡೋಕ್ಕೆ ಆರಾಮ್ಸೆ ಅನಿಸುತ್ತೆ. ಸ್ಲೀವ್ ಕೂಡ ರೆಡಿ ಆಗೈತೆ, ಅದನ್ನು ಕಟ್ ಮಾಡ್ಕೊಬೇಕಷ್ಟೆ. ಅದು ಇನ್ನೊಂದು ಬ್ಲೌಸ್ ಕೂಡ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಇದು ಹಾಗೆಯೇ ಇದರಲ್ಲಿ ವಿಡಿಯೋ ಮಾಡ್ತಿರ್ತೀನಿ ನಾನು. ನೋಡಿ ಈ ಸ್ಲೀವ್ ಕೂಡ ಸರಿ ಆಯಿತಾ, ಕಟ್ ಮಾಡಿ ಆಯಿತಾ. ಈಗ ಇದು ಲಾಸ್ಟ್, ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಬ್ಲೌಸ್ ಫುಲ್ ಕಟ್ಟಿಂಗ್ ರೆಡಿ ಆಯ್ತಂತ. ಒಂದೆಲ್ಲ ಒಟ್ಟಿಗೆ ಈ ಥರ ಹಾಕ್ತಾ ಇದೆ. ನೋಡಿ ತುಂಬ ಕಷ್ಟ ಆಗ್ಬಿಡುತ್ತೆ ಕೆಲವೊಂದು ಟೈಮು ಪೀಸಸ್ಸು ಸರಿಯಾಗಿ ಸಿಗೋಲ್ಲ ನಮಗೆ ಕರೆಕ್ಟಾಗಿ. ಆಗೇನಾಗುತ್ತೆ ಅಂದರೆ ಈ ಥರ ತೊಂದರೆ ಆಗ್ಬಿಡುತ್ತೆ ನಮಗೆ, ಪೀಸ್ ಕರೆಕ್ಟಾಗಿ ಸಿಗೋಲ್ಲ. ಒಂದೊಂದು ಪೀಸ್ ಸಿಗುತ್ತೆ. ಏನಾಗುತ್ತೆ ಅಂದರೆ ಸಿಂಗಲ್ ತೊಗೊಂಡಾಗ ನನಗೆ ಕನ್ಫ್ಯೂಸ್ ಆಗುತ್ತೆ. ಆವಾಗ ನಾನು ಏನು ಮಾಡಬೇಕಂದ್ರೆ ಸೇಮ್ ಪೀಸಸ್ ಈಗ ಹೇಗಿಟ್ಟಿದ್ದೀವಿ ಅದೇ ಥರ ಅದನ್ನು ಆಪೋಸಿಟಲ್ಲಿ ಇಟ್ಕೊಂಡು ತಗೊಬೇಕಾಗ್ತದೆ. ನನಗೆ ಕನ್ಫ್ಯೂಸೇ ಆಗುತ್ತೆ. ಉಲ್ಟಾ ಇಟ್ಕೊಂಡು ಸರಿ ನೋಡಿ ಹಿಂಗಾಗ್ಬಿಡುತ್ತೆ. ನೋಡಿ ಉಲ್ಟಾ ಇಟ್ಟೆ ಮತ್ತೆ ಪೀಸ್ ಡ್ಯಾಮೇಜ್ ಆಯಿತು. ಅದು ಫುಲ್ ರನ್ನಿಂಗ್ ಇದ್ದರೆ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ನಾನೇನು ಮಾಡಿದೆ ಅಂದರೆ ಈಗ ಸೈಡಲ್ಲಿ ಇಟ್ಕೊಂಡ್ಬಿಟ್ನಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಮೆಜರ್ಮೆಂಟ್ ತಗೋತೀನಿ. ಮೆಜರ್ಮೆಂಟ್ ತಗೊಂಡು ಮಾಡಿ ಆಮೇಲೆ ಕಟ್ ಮಾಡೋದು. ಒಬ್ಬೊಬ್ಬರು ಅವ್ರವ್ರಿಗೆ ಗೊತ್ತಿರೋ ರೀತಿಲಿ ಅವರವರು ಇದನ್ನು ಸ್ಟಿಚಿಂಗು ಮೆಜರ್ಮೆಂಟ್ ತಗೋತಾರೆ. ನನಗೆ ಗೊತ್ತಿರೋ ಪ್ರಕಾರ ನಾನು ತಗೋತೀನಿ. ನಾನು ಒಟ್ಟಿಗೆ 2 ಬ್ಲೌಸ್ ಒಬ್ಬರದೇ ಮೆಜರ್ಮೆಂಟ್ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ಎರಡು ಪೀಸ್ನ ಒಟ್ಟಿಗೆ ಇಟ್ಟು ಕಟ್ಟಿಂಗ್ ಮಾಡ್ತೀನಿ. ಸೊ ಈಗ ಮೆಜರ್ಮೆಂಟು ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ತೊಗೊಂಡು ನೆಕ್ಸ್ಟ್ ಆ ಬ್ಲೌಸ್ಗೂ ಕೂಡ ಮೆಜರ್ಮೆಂಟ್ ತಗೋಬೇಕಲ್ಲ, ಸೇಮ್ ಮೆಜರ್ಮೆಂಟ್ ತಗೋಬೇಕು. ಅದು ಒಟ್ಟಿಗೆ ಇದು ಮಾಡ್ತಾ ಇರೋದ್ರಿಂದ 30 ಸೆಂಟಿಮೀಟರ್. ಸೊ ನಾನೀಗ 2 ಪೀಸು ಕೂಡ ಹೇಗೆ ಇಟ್ಕೊಂಡಿದ್ದೀನಿ ಅಂದರೆ ಸೇಮ್ ಮೆಜರ್ಮೆಂಟು, ಒಂದೇ ಬ್ಲೌಸ್ ಸ್ಟಿಚಿಂಗ್ ಆಗಿರೋದ್ರಿಂದ ನಾನು 2 ಮೆಜರ್ಮೆಂಟ್ ಕೂಡ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು ನಾವು. ಹಾಗಾಗಿ ನಾನು ಮೆಜರ್ಮೆಂಟ್ ಮಾರ್ಕ್ ಹಾಕ್ಕೊಂಡು ಹಿಂಗೆ ಸ್ಟಿಚ್ ಮಾಡೋಕ್ಕೆ
ಕಟ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಇವಾಗ ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನಾನು. ಕಷ್ಟ ಆಗುತ್ತೆ ಆದರೂ ಮಾಡ್ತೀನಿ, ಜೀವನ ಎಲ್ಲ ಮಾಡಲೇಬೇಕು, ಹಾಗಾಗಿ ಮಾಡ್ತಿದ್ದೀನಿ. ಏನೋ ಒಂದು ನನಗೆ ಕಾಲಿಗೆ ಎಂತ ಕೂರೋಕ್ಕಾಗಲ್ಲ, ಇಷ್ಟ ಆಗಲ್ಲ, ಬಟ್ ನನಗದೆಲ್ಲ. ಸೊ ಸಂಜೆ ನನ್ನ ಫ್ರೆಂಡ್ ಮಗನ ಬರ್ಡೇ ಇದೆ, ಹೋಗಬೇಕು. ಸೊ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಒಂದೇ ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ, ಈ ಪೀಸ್ ಎತ್ಕೊಂಡು ಅಂತೀನಿ ನಾನು ಈ ಥರ ಮೆಜರ್ಮೆಂಟ್ ತಗೊಳ್ಬಿಡ್ತೀನಿ. ಮಾರ್ಕ್ ಮಾಡಿಕೊಂಡು ಒಂದು ಸರಿ ಸ್ಕೇಲಲ್ಲಿ ಹಾಕ್ಕೊಂಡ್ಬಿಡ್ತೀನಿ, ಒಟ್ಟಿಗೆ ಮಾರ್ಕ್ ಮಾಡ್ಕೊಬಿಡ್ತೀನಿ. ಅದೇ ಸ್ಕೇಲಲ್ಲಿ ಹೇಳ್ಕೊಂಡ್ರೆ ಈಸಿ ಆಗುತ್ತೆ. ಓಕೆ, ಸೊ ಇವತ್ತು ಇಷ್ಟು ಮಾಡ್ಕೊಬಿಟ್ರೆ ಅವ್ರ ಬರ್ಡೇಗೆ ಹೋಗ್ಬೋದು. ಸ್ಟಿಚ್ ಮಾಡ್ಕೊಬಿಟ್ರೆ ಸದ್ಯಕ್ಕೆ, ಇಲ್ಲ ಅಂದರೆ ಸಂಜೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಇದನ್ನು ಮಾಡಿದ್ರೆ ಮುಗಿಸ್ಕೊಂಡ್ರೆ ಹೋಗ್ಬೋದು, ಬೇಗ ಬೇಗ ರೆಡಿ ಆಗ್ಬಿಟ್ಟು ನಾವು ನನ್ನ ಮಕ್ಕಳೆಲ್ಲ ರೆಡಿಯಾಗಿ ಹೋಗ್ಬೋದು. ನೋಡಿ, ಈಗ ಇದೆಲ್ಲ ಮಾಡ್ತಾ ವಿಡಿಯೋ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ. ನಾನೊಬ್ಬಳೇ ಎಲ್ಲ ಮಾಡೋಕ್ಕಾಗಲ್ಲ ಅಂತಲೇ ಸೊ ನಾನು ವಿಡಿಯೋ ಮಾಡ್ತಾಯಿಲ್ಲ. ನನಗೂ ತುಂಬ ದಿನದಿಂದ ಆಸೆ ಫ್ರೆಂಡ್ಸ್ ಇದೆಲ್ಲ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಅಂತೂ ಇಂತೂ ಪ್ರಯತ್ನ ಪಡೋಣ, ಮಾಡಲೇಬೇಕಿದ್ದನ್ನು ಅಂತ ಮಾಡ್ತಾಯಿದ್ದೀನಿ. ನನಗೂ ಇದೆಲ್ಲ ಮೆಜರ್ಮೆಂಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಮೆಜರ್ಮೆಂಟ್ ಎಲ್ಲ ಮುಗೀತು, ಮಾರ್ಕ್ ಮಾಡಿಕೊಂಡು ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ. ಒಂದು ನ್ಯಾಚ್ ಹಾಕೋದ್ರಿಂದ ನಮಗೆ ಅದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಒಂದೊಂದು ನ್ಯಾಚ್ ಹಾಕ್ಕೋಬೇಕಾಗುತ್ತೆ. ಅದು ಏನಂತಾರೋ ಗೊತ್ತಿಲ್ಲ, ಗೊತ್ತಿರೋದು ನಾನು ಹೇಳ್ತೀನಿ. ಮಾರ್ಕ್ ಮಾಡಿರೋ ಜಾಗಕ್ಕೆ ಈ ಥರ ಒಂದು ಕತ್ತಲು ಮಾಡ್ತೀನಿ. ಗೊತ್ತಾಗಬೇಕಲ್ಲ, ಸೊ ಹೇಗೆ ಮಾಡ್ತೀವಿ ಅದೇ ಮೆಜರ್ಮೆಂಟ್ಗೆ ಒಂದು ಸಿಂಗಲ್ ಹಾಕಿದ್ರೆ ಆ ಥರ ನಾವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ಕೆಳಗಡೆನೂ ನಾವು ಮಾರ್ಕ್ ಮಾಡಿರಲ್ಲ, ಹಾಗಾಗಿ ಈ ಥರ ಹಾಕೋಬೇಕಾಗುತ್ತೆ ಸ್ಟಿಚಿಂಗ್ಗೆ. ಕಾಣಿಸ್ತಾ ಇದೆ. ನೋಡಿ, 2 ಪೀಸ್ ಒಟ್ಟೊಟ್ಟಿಗೆ ಕಟ್ಟಾಯಿತು. ಇವಾಗ ಪೂರ್ತಿ 2 ಪೀಸ್ ಒಟ್ಟೆ ಕಟ್ಟಾಗಿದೆ. 2 ಪೀಸ್ ಒಟ್ಟಿಗೆ ಕಟ್ಟಾಕಿದಾಗ ನನಗೆ ನೋಡಿ ಟೈಮ್ ಸೇವ್ ಆಗುತ್ತಲ್ವಾ. ಈಗ ಅದಕ್ಕೊಂದು ಸರಿ ಮಾರ್ಕ್ ಮಾಡಿ, ಇದಕ್ಕೊಂದು ಸರಿ ಮಾರ್ಕ್ ಮಾಡಿ, ನಾನು 3-4 ಒಟ್ಟೊಟ್ಟಿಗೆ ಒಂದೇ ಮೆಜರ್ಮೆಂಟ್ ಇದ್ದರೆ ಒಟ್ಟೊಟ್ಟಿಗೆ ಇಟ್ಟು ಕಟ್ ಮಾಡ್ತೀನಿ. ಆಮೇಲೆ ನಮಗೆ ಇದೆಯಲ್ಲ, ಇದನ್ನು ಇಟ್ಕೊಂಡು ಕಟ್ ಮಾಡ್ಕೊತೀನಿ ಒಟ್ಟಿಗೆ. ನಮಗೆ ಡಿಸೈನ್ಗೆ ಬೇಕಲ್ಲ ಹಾಗೆ ಇಟ್ಕೊಂಡಿರೋದ. ಒಂದು ಪೀಸ್ ಹೀಗೆ ಬಂದಿದೆ, ಹೀಗಿದೆ ಫ್ರೆಂಡ್ಸ್. ಒಂದು ಇಟ್ಕೊಂಡು ಮೆಜರ್ಮೆಂಟನ್ನು ಮಾಡಿ ಕಟ್ ಮಾಡ್ತೀನಿ. ನೋಡಿ, ಕಟ್ಟಾಗಿ ಹೀಗೆ ಇಟ್ಕೊಳ್ತಾ ಇದ್ದೀನಿ. ಒಂದು ಪೀಸ್ ಇಟ್ಕೊಂಡ್ರೆ ಅದೇ ಹಾಗೆ ಹೇಳಿದ್ನಲ್ಲ, ಫುಲ್ ಆಗಿದೆ ನೋಡಿ, ಹೀಗೆ ಕಾಣಿಸ್ತಿದೆ ನೋಡಿ, ಹೀಗೆ ಕಾಣಿಸ್ತಾ ಇದೆ. ಬಟ್ ಇದಕ್ಕೆ ಇನ್ನೊಂದು ಬಾಲ್ ಚೈನ್ ಹಾಕಬೇಕು. ಬಾಲ್ ಚೈನ್ ಹಾಕಿಲ್ಲ, ಸಾಮಾನು ಹಾಕ್ಕೊತೀನಿ. ಅದೇ ನನ್ನ ಮಗ ಲೈನಿಂಗ್ ಥರ ಅಷ್ಟರಲ್ಲಿ ಇಷ್ಟೂ
ಮಾಡಿಟ್ಕೊಂಡೆ, ಕೊಂಡೆ ಹಾಕಿಟ್ಕೊಂಡಿದ್ದೀನಿ. ನಿಮಗೆ ಬೆಳಿ ಕಾಣಿಸ್ತೀನಿ ಇಷ್ಟು. ಇನ್ನೊಂದು ಬಾಲ್ ಚೈನ್ ಇಲ್ಲಿಗೆ ಹಾಕಬೇಕು, ಹಾಕ್ಬಿಡ್ತೀನಿ. ಅದನ್ನು ಆಮೇಲೆ ಮಾಡ್ತೀನಿ. ವರ್ಕಿಂಗ್ ಆಗಿದ್ದರಿಂದ ಇದೊಂದು ಕಡೆ ಅದೊಂದು ಕಡೆ ಇರುತ್ತೆ. ಫ್ರಂಟ್ ಒಂದು ಸೈಡು, ಈ ಫ್ರಂಟ್ ಒಂದು ಸೈಡ್, ಆ ಫ್ರಂಟ್ ಒಂದು ಸೈಡ್ ಇರುತ್ತೆ. ಸೊ ನಾವು ಎರಡೂ ಮಾರ್ಕ್ ಮಾಡಿ ಎರಡನ್ನೂ ಕರೆಕ್ಟಾಗಿ ನಾವು ತಗೋಬೇಕಾಗುತ್ತೆ. ಹಾಗಾಗಿ ಎಲ್ಲ ಫಸ್ಟೇ ರೆಡಿ ಮಾಡ್ಕೊಂಡು ಒಂದು ಸಾರಿ ಕುತ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಆಗಿಬಿಡುತ್ತೆ. ಅನ್ಕೋತೀನಿ ಕಾಣಿಸ್ತಾರೆ ಅಂತ, ಬಟ್ ಅದಕ್ಕೆ ಮಾಮೂಲು ರೆಡಿ ಮಾಡೋಣ ಈ ಸದ್ಯಕ್ಕೆ. ಈಗ ಇನ್ನೊಂದು ಫ್ರಂಟ್ ಸೈಡ್ ಇದೆಯಲ್ಲ ಈ ಪೀಸಲ್ಲಿ, ಆ ಫ್ರಂಟ್ ಸೈಡ್ ಪೀಸ್ ಕೂಡ ಕಟ್ ಮಾಡ್ಕೊಬೋಣ. ಎರಡು ಸೈಡು ಕಟ್ಟಾಗಿದೆ, ಫ್ರಂಟ್ ಎರಡು ಸೈಡು ರೆಡಿಯಾಗಿದೆ. ಇವಾಗ ಸ್ಲೀವ್ ಒಂದು ಕಟ್ ಮಾಡ್ಕೋಬೇಕು. ಸ್ಲೀವ್ ಕಟ್ ಮಾಡಿಕೊಂಡು ಒಂದೇ ಸಾರಿ ಸ್ಲೀವ್ ಕಟ್ ಮಾಡ್ಕೋಬೇಕು ಪೀಸಲ್ಲಿ. ನೋಡಿ, ಒಟ್ಟಿಗೆ ಎರಡು ಸ್ಲೀವ್ ಕೂಡ ಕಟ್ಟಾಯಿತು. ಸೇಮ್ ಇದು ಹಾಗೇ ನಾನು ತಗೊಂಡು ಕಟ್ ಮಾಡ್ಕೊಂಡಿರೋದು ಇದಾಗಿದೆ. ಸ್ಲೀವ್ ಕೂಡ ಒಟ್ಟಿಗೆ ಕಟ್ಟಾಯಿತು. ಈಗ ಇನ್ನು ನೆಕ್ಸ್ಟ್ ಇನ್ನೊಂದು ಸ್ಲೀವ್ ಕಟ್ ಮಾಡ್ಕೊಂಬಿಟ್ರೆ ಇಲ್ಲಿಗೆ ಮುಗೀತು. ಸೇಮ್ ಅದನ್ನು ಏನಿದೆ ಮೆಜರ್ಮೆಂಟ್ ಅದನ್ನು ಇಟ್ಕೊಂಡೋಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಎರಡು ಸಹ ಬೆಲ್ಟ್ ಪಟ್ಟಿಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ನಾವು ಒಂದು ಸಾರಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತು ಅಂದರೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಯಾವುದೇ ಥರ ನಮಗೆ ಎದ್ದು ಕುತ್ಕೊಂಡು ಕಟ್ ಮಾಡ್ಕೊಳ್ಳೋವಂಥದ್ದು ಇದ್ದಿರಲ್ಲ. ಸೊ ನಾನು ಎಲ್ಲನೂ ಸಹ ಕಟ್ ಮಾಡಿ ಒಂದು ಟೈಮ್ ಕುತ್ಕೋತೀನಿ. ಹಿಂಗೆ ಹೋಗಿ ಮಿಷಿನಲ್ಲಿ ಕುತ್ಕೊಂಡ್ರೆ ಸಾಕು, ನಾವು ಸ್ಟಿಚ್ ಮಾಡ್ತಾ ಹೋಗ್ಬೋದು. ನೋಡಿ, ಸ್ಲೀವು, ಹುಕ್ಸ್ ಪಟ್ಟಿ ಪ್ರತಿಯೊಂದನ್ನು ಈ ಥರ ಡಿವೈಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಗುತ್ತೆ ನಮಗೆ ಪೀಸಸ್. ಆವಾಗ ಸ್ಟಿಚ್ ಮಾಡೋಕ್ಕೆ ಆರಾಮ್ಸೆ ಅನಿಸುತ್ತೆ. ಸ್ಲೀವ್ ಕೂಡ ರೆಡಿ ಆಗೈತೆ, ಅದೊಂದು ಕಟ್ ಮಾಡ್ಕೊಬೇಕಷ್ಟೆ. ಅದು ಇನ್ನೊಂದು ಬ್ಲೌಸ್ ಕೂಡ, ಈ ಬ್ಲೌಸ್ ಕೂಡ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಇದು ಹಾಗೆಯೇ ಇದರಲ್ಲಿ ವಿಡಿಯೋ ಮಾಡ್ತಿರ್ತೀನಿ ನಾನು. ನೋಡಿ, ಈ ಸ್ಲೀವ್ ಕೂಡ ಸರಿ ಆಯಿತಾ, ಕಟ್ ಮಾಡಿ ಆಯಿತಾ. ಈಗ ಇದು ಲಾಸ್ಟ್, ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಬ್ಲೌಸ್ ಫುಲ್ ಕಟ್ಟಿಂಗ್ ರೆಡಿ ಆಯ್ತಂತ. ನಾನು ಎಲ್ಲ ಒಟ್ಟಿಗೆ ಈ ಥರ ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬ ಕಷ್ಟ ಆಗ್ಬಿಡುತ್ತೆ ಕೆಲವೊಂದು ಟೈಮು. ಪೀಸಸ್ಸು ಸರಿಯಾಗಿ ಸಿಗೋಲ್ಲ ನಮಗೆ ಕರೆಕ್ಟಾಗಿ. ಆಗೇನಾಗುತ್ತೆ ಅಂದರೆ ಈ ಥರ ತೊಂದರೆ ಆಗ್ಬಿಡುತ್ತೆ ನಮಗೆ, ಪೀಸ್ ಕರೆಕ್ಟಾಗಿ ಸಿಗಲ್ಲ. ಒಂದೊಂದು ಪೀಸ್ ಸಿಗುತ್ತೆ.
ಏನಾಗುತ್ತೆ ಅಂದರೆ ಸಿಂಗಲ್ ತೊಗೊಂಡೋಗ ನನಗೆ ಕನ್ಫ್ಯೂಸ್ ಆಗುತ್ತೆ. ಆವಾಗ ನಾನು ಏನು ಮಾಡಬೇಕಂದ್ರೆ ಸೇಮ್ ಪೀಸಸ್ ಈಗ ಹೇಗಿಟ್ಟಿದ್ದೀವಿ ಅದೇ ಥರ ಅದನ್ನು ಆಪೋಸಿಟಲ್ಲಿ ಇಟ್ಕೊಂಡು ತೊಗೊಬೇಕಾಗ್ತದೆ. ನನಗೆ ಕನ್ಫ್ಯೂಸೇ ಆಗುತ್ತೆ ಅಂತ ಇಟ್ಕೊಂಡು. ಸರಿ ನೋಡಿ ಹಿಂಗಾಗ್ಬಿಡುತ್ತೆ ನೋಡಿ. ಉಲ್ಟಾ ಇಟ್ಟೆ ಮತ್ತೆ ಬೇಯಿಸಿ ಡ್ಯಾಮೇಜ್ ಆಯಿತು. ಅದು ಫುಲ್ ರನ್ನಿಂಗ್ ಇದ್ದರೆ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ನಾನೇನು ಮಾಡಿದೆ ಅಂದರೆ ಈಗ ಸೈಡಲ್ಲಿ ಇಟ್ಕೊಂಡ್ಬಿಟ್ನಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಎರಡು ಸ್ಲೀವ್ ಕಟ್ಟಾಗಿದೆ. ಇದು ಬ್ಯಾಕ್ ಸೈಡು ಕಟ್ಟಾಯಿತು. ಇನ್ನು ಫ್ರಂಟ್ ಒಂದು ತೊಗೊಂಬಿಟ್ರೆ ಕಟ್ಟಾಯಿತು. ಇದೆರಡನ್ನ ಫ್ರಂಟ್ ಒಂದು ಕಟ್ ಮಾಡ್ಕೊತೀನಿ. ನೋಡಿ ಹಿಂಗಾಗುತ್ತೆ. ಫ್ರಂಟಿಗೆ ಸಾಲಲ್ಲ ಇದು ಪೀಸು. ಹಿಂಗಾದಾಗ ಏನು ಮಾಡೋದು ನೀವೇ ಹೇಳಿ ಫ್ರೆಂಡ್ಸ್. ಈ ಥರ ನಾವು ಇವಾಗ ಅದನ್ನು ಪ್ಯಾಚ್ ಮಾಡಬೇಕಾಗತ್ತೆ, ಪ್ಯಾಚ್ ವರ್ಕ್ ಕೊಡಬೇಕಾಗತ್ತೆ. ನೋಡಿ ಇಷ್ಟು ಪೀಸ್ನ ನಾವು ಹಿಂಗಿಟ್ಟು ಏನು ಮಾಡೋದು ಫ್ರೆಂಡ್ಸ್. ಇವಾಗ ನಮಗೆ ಪೀಸ್ ಸಾಲಲ್ಲ ನೋಡಿ. ಇಷ್ಟು ಪೀಸು ನಮಗೆ ಸಾಲಲ್ಲ ನೋಡಿ. ಇನ್ನಿಷ್ಟು ಪೀಸು ನಮಗೆ ಸಾಲಲ್ಲ. ಅವಾಗ ಏನು ಮಾಡೋದು ನೀವೇ ನೋಡಿ ಹೇಳಿ, ಏನು ಮಾಡೋದು ಅಂತ. ಎಷ್ಟು ಪೀಸಸ್ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ಸ್ಲೀವಿಂದ ಸ್ಟಾರ್ಟ್ ಮಾಡೋದು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಲೀವ್ ಏನಾಗಿದೆ ಅಂದರೆ ಒಂದು ಸೈಡು ಸ್ವಲ್ಪ ಪೀಸ್ ಸಾಲ್ತಾ ಇಲ್ಲ. ಚಿನಿ ನಾವೇನ ಕಲಿತೀವಿ ಅದನ್ನೇ ಬರುತ್ತೆ. ಅದಕ್ಕೆ ಗೇಮ್ ಎಲ್ಲ ಆಡಬಾರ್ದು, ಫೋನೆಲ್ಲ ಯೂಸ್ ಮಾಡಬಾರ್ದು ಮಕ್ಕಳು. ಅವಳು ಆಟ ಆಡಲಿ ಆಯಿತಾ. ಯಾಣ ಮಾಡೋಣ. ನನ್ನ ಮಗ ಹೆಣ್ಮಗಳು ಆಟ ಆಡ್ತಿದ್ದಾಳೆ ಅಂಥೇಳಿ ಮೊಬೈಲ್ ಕೇಳ್ತಿದ್ದಾನೆ. ಅದಕ್ಕೆ ಅವರಿಗೆ ನಾನು ಬೇಡ ಅಂತ ಹೇಳ್ತಿದ್ದೀನಿ. ಗೇಮ್ಗೆಲ್ಲ ಅಡಿಕ್ಟ್ ಆಗಬಾರ್ದು ಮಕ್ಕಳು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗ ಓಕೆ ಅಂತ ಹೇಳ್ತಿದ್ದಾನೆ. ಓಕೆನಾ ಮಗನೇ? ಆಡಲ್ವಾ ನಿನ್ನ ಗೇಮು? ಫೋನ್ ಇಸ್ಕೊಳ್ಳಲ್ಲ ತಾನೆ? ಸರಿ, ಗುಡ್ ಬಾಯ್ ನನ್ನ ಮಗ. ಕರೆಂಟ್ ಹೋಗಿತ್ತು ಅಂಥೇಳಿ ಕುಚ್ಚು ಕಟ್ಟೋದು ಸ್ವಲ್ಪ ಕೆಲಸ ಇತ್ತಲ್ಲ, ಅದನ್ನು ಮುಗಿಸ್ಕೊಡೋದ ಅಂತೇಳಿ ಹೋಗ್ತಾ ಇದ್ದೀನಿ. ಅಂದರೆ ಕರೆಂಟ್ ಬರೋ ನನ್ನ ಕೆಲಸ ಆದರೂ ಸ್ವಲ್ಪ ಮುಗಿದಿರುತ್ತಲ್ಲ, ಹಾಗಾಗಿ ಖಾಲಿ ಆಗಿ ನೋಡಿ. ಆಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದು ಲುಕ್ ಕೊಡುತ್ತೆ ಇದು. ಸ್ಟೋನ್ ಇದು ಈ ಬಾಲ್ ಚೈನ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಡೋರ್ ಯಾರೋ ಮಾಡ್ತಾ ಇರೋದು? ಮಾಡಬಾರ್ದು ಮಗನೇ. ಹೇಗೆ ಕಾಣಿಸ್ತಿದೆ ಅಂದರೆ ಈಗ ಕಾಣಿಸ್ತಿದೆ. ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಕಾಣಿಸ್ತಾ ಇದೆ. ಸ್ವಲ್ಪ ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವಿವಾಗ ಬಂದಿದ್ದೀವಿ ಬರ್ತಡೇ ಪಾರ್ಟಿಗೆ. ಅದು ನನ್ನ ಫ್ರೆಂಡ್ ಬರ್ತಡೇಗೆ. ನಾನು ನನ್ನ ಮಕ್ಕಳೆಲ್ಲ ಬಂದಿದ್ದೀವಿ. ಇವಾಗ ನೆಕ್ಸ್ಟು ಬರ್ಡೇ ಬಾಯ್ ಬರಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರ ಮನೆಯಿಂದ ಬರೋ ತನಕ. ಆ್ಯಕ್ಚುಲಿನಿಂದ ಬಂದ ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆ, ಇಷ್ಟ ಆಯಿತು.
ಇದು ಬಂದಿರೋದು ಶ್ರೀಹರ್ಷಿಪುರ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಆಪೋಸಿಟು. ತುಂಬ ಚೆನ್ನಾಗಿದೆ. ಹಾಲೆಲ್ಲ ತುಂಬ ಪ್ರೈವೇಸಿ ಇದೆ, ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಮತ್ತು ಸೆಲೆಬ್ರೇಷನ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಶ್ರೀಹರ್ಷಿಪುರ ಹತ್ರ ಇದ್ದರೆ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಮತ್ತು ಈಚೆಗಡೆ ಕೂಡ ಕುತ್ಕೊಳ್ಳೋಕ್ಕೆ ತುಂಬ ಫೆಸಿಲಿಟೀಸ್ ಇದೆ, ಚೇರ್ ಇದೆ, ಎಲ್ಲ ಇದೆ ನೋಡಿ. ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಶ್ರೀಹರ್ಷಿಪುರ. ಫ್ರೆಂಡ್ಸ್, ಬಾಯ್ ಮಾಡ್ತಿದ್ದೀನಿ. ಬಾಯ್.